ಹಾಯ್ ಫ್ರೆಂಡ್ಸ್, ಇವತ್ತು ರಾಧಾ ಅನ್ನೋರಿಗೆ ಬಕ್ರ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಕ್ರ ಆಯ್ತಾರ. ಫೋನ್ ಎತ್ತುತ್ತಾ ಇಲ್ಲ. ಹಲೋ ಹಲೋ. ಹಲೋ ರಾಧಾ, ಹಾ ನಾನು ಕಣೆ. ಗೊತ್ತಾಗ್ಲಿಲ್ವಾ? ಹೇಳಿ. ಗೊತ್ತಾಗ್ಲಿಲ್ವಾ ಯಾರು ಅಂತ? ಇಲ್ಲ. ಯಾಕೆ ಮರ್ತ್ಕೊಂಡಿದ್ಯಲ್ಲ, ಹೇಳು ಇಷ್ಟು ಬೇಗ. ಹಂಗೇನಿಲ್ಲ, ಯಾರಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಹೌದಾ, ಜೊತೆಲೆ ಓದಿದೀವಿ ಹಿಂಗಂದಿಲ್ಲ. ನಾನು ಹುಡುಕಂಡ್ ಫೋನ್ ಮಾಡಿದೀನಿ. ಗೊತ್ತಾಗ್ಲಿಲ್ಲಕ್ಕ, ಮರ್ತ್ಬಿಟ್ಟಿದೆ, ಕನ್ಫ್ಯೂಸ್ ಆಗ್ತಿದೆ. ಏಕೆ, ಏನ್ ಮಾಡ್ತಿದ್ದೆ? ಕೂತಿದ್ದೆ. ಹೌದಾ, ಹಾ. ಹಂಗೆ ಹುಡುಕಂಡ್ ಫೋನ್ ಮಾಡಿದ್ನಪ್ಪ, ಫ್ರೆಂಡ್ ಜೊತೆ ಮಾತಾಡೋಣ ಅಂತ. ನೀನ್ ನೋಡಿದ್ರೆ ಮರ್ತ್ಕೊಂಡಿದೀನಿ ಅಂತಿದ್ಯಲ್ಲ, ಹೇಳು. ನಂಬರ್ ಆಗಿದ್ರೆ ಗೊತ್ತಾಗುತ್ತೆ. ಹಾ, ನಂಬರ್ ಇಲ್ಲಲ್ಲ, ಹಂಗಾಗಿ ಯಾರಂತ ಗೊತ್ತಾಗ್ತಿಲ್ಲ. ಹೌದಾ. ಹಾ. ಏನ್ ಊಟ ಮಾಡ್ದೆ? ಮದೀಪು ಫೋನ್ ಇಲ್ಲ ಆಯ್ತಾ, ಮಾಯಿಮಾಮ್ ಫೋನ್ ಮಾಡ್ತಾ ಇದ್ದಂತೆ, ಫೋಕಸ್ ತಗೊಂಡ್ ಹೋಗಿದೆ ಅಂತ ಕೇಳ್ತಾವ್ರೆ. ತಗೊಂಡ್ ಹೋದ್ ನಮ್ ದೀಪು ಅಂತ ಫೋನ್, ಅದಕ್ಕೆ ಕೇಳ್ದೆ ಮಾಯಿಮಾಮ್ ಫೋನ್ ನನ್ ಫೋನ್ ಮಾಡ್ತಾರ. ಅಲ್ಗೂ ಆಯ್ತಾರ ಕದಿ ಹೊಡಿಯಕ್ ಹೋಯ್ರು ಬೆಳಗ್ಗೆಲ್ಲ ಹೋದ್ರು. ಇಲ್ಲಿ ಮಾತಾಡೆ, ಅಲ್ಲಿ ಮಾತಾಡ್ತಾ ಇದೆಯಲ್ಲ, ಅಪ್ರೂಪ್ ತಂಗ್ ಮಾಡಿದೀನಿ ಫೋನ್. ನಮ್ ಹುಡುಗ ಅವತ್ತು ನನ್ ವೈದ ಫೋನ್ ಮಾಡಿದ್ದ, ಅವ್ರು ಎಲ್ಲಿ ಅಂತ. ಅದಕ್ಕೆ ಹೇಳ್ದೆ ಹೋಗ್ತಾ ಇದ್ದವನು ಅಂತ. ಏನ್ ಸಮಾಚಾರ ಹೇಳು. ಹೇಳ್ಬೇಕಪ್ಪ ನೀನೆ. ನಾವೇನ್ ಹೇಳೋದು. ಹೌದಾ. ಹ್ಮ್. ಅದಕ್ಕೆ ಹುಡಿಕೊಂಡ್ ಫೋನ್ ಮಾಡಿದ್ನಪ್ಪ. ನೀನ್ ನೋಡಿದ್ರೆ ನನ್ನನ್ನೇ ಗೊತ್ತಿಡಿತ ಇಲ್ಲ ನೀನು. ಆಯ್ತು, ನಿಜ ಪ್ರಾಮಿಸ್, ಇನ್ನ ಗೊತ್ತಾಗ್ತಲ್ಲ ಯಾರಂತ ಹೇಳು. ಹೌದಾ. ಏನಪ್ಪ ಪರವಾಗಿಲ್ಲ. ಇಲ್ಲ, ಹಂಗೆಲ್ಲ ಹೇಳಲ್ಲ. ನೀನೇ ಕಂಡಿಡ್ಬೇಕಲ್ವಾ. ಅದು ಸುಮಾರು ದಿವಸ ಆಗೈತೆ, ಯಾರಂತ ನಿಜ ಗೊತ್ತಾಗ್ತಾ ಇಲ್ಲ ನಂಗೆ. ಹೌದಾ. ಮತ್ತೆ ನಾವ್ ಜೊತೆಲೆ ಆಡಿದೆಲ್ಲವನ್ನು ಮರ್ತ್ಕೊಂಡಿದ್ಯಲ್ಲ, ಹೇಳು. ನಾನು ಮಾಡ್ಲೇಬೇಕು ಅಂತ ಫೋನ್ ಮಾಡಿದೀನಿ. ಪರವಾಗಿಲ್ಲ ಹೇಳು. ಸುಮಾರು ದಿವಸ ಆಗೈತೆ. ನಾನು ಏನ್ ಅನ್ಕೊಂಡೆ ಗೊತ್ತಾ, ನೀನು ವಾಯ್ಸ್ ಆದ್ರೂ ನೋಡ್ ಕಂಡಿಡಿತೀಯನೋ ಅನ್ನೋ ಅನ್ಕೊಂಡೆ. ಆದ್ರೆ ವಾಯ್ಸ್ ಅಂತೂ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ, ದೇವ್ರ ಸತ್ಯ. ಟ್ರೂ ಕಾಲರ್ ಮಧು ಅಂತ ಬರ್ತಾ ಇದೆ. ಹೌದಾ. ಅದು ಟ್ರೂ ಕಲರ್ ಅಲ್ಲಿ ನನ್ ನಂಬರ್ ಸೇವ್ ಮಾಡಿ, ಹೆಸರು ಸೇವ್ ಮಾಡಿಲ್ಲ, ಅದಕ್ಕೆ ಮಧು ಅಂತ ಬರ್ತಾ ಇದೆ. ಹಂಗಾಗಿ ಕನ್ಫ್ಯೂಸ್ ಅಷ್ಟೇ. ಹೌದಾ. ಮತ್ತೆ ಏನ್ ಅಡ್ಗೆ ಮಾಡಿದ್ದೆ? ಅಡ್ಗೆ ನೆನ್ನೆ ಎಲ್ಲ ಹಬ್ಬ ಆಯ್ತು, ನಾನ್ ವೆಜ್ ಸಾಂಬಾರ್ ಇತ್ತು. ಮತ್ತೆ ಕರಿಲೇ ಇಲ್ಲ? ಯಾರಂತ ಹೇಳಿ ಪ್ಲೀಸ್. ಫಸ್ಟ್ ಮಾತಾಡಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇದೆ. ನಿಜ. ಏನಕ್ ಮುಜುಗರ ಆಗುತ್ತೆ ಫ್ರೆಂಡ್ ಜೊತೆ ಮಾತಾಡಕ್ಕೆ? ಅಲ್ಲಲ್ಲ, ನೇಮ್ ಗೊತ್ತಿಲ್ಲ ಏನಿಲ್ಲ ಅಂತ ಕನ್ಫರ್ಮ್ ಆಗಿ ಯಾರಂತ ಹೇಳು, ಯಾವ ಊರಂತನಾದ್ರೂ ಹೇಳು, ಪರವಾಗಿಲ್ಲ. ಅಲ್ಲ ಕಣೆ, ಹುಡುಗ್ರ ಜೊತೆ ಮಾತಾಡ್ದಂಗೆ ನೀನು ನಾಚಿಕೆ ಆಗುತ್ತೆ ಅಂತ ಇದೆಯಾ? ಎಷ್ಟು ನಾಚಿಕೆ ಅಲ್ಲಪ್ಪ, ಮುಜುಗರ ಅಂದ್ರೆ ಯಾರಂತ ಗೊತ್ತಾಗ್ತಿಲ್ಲ. ಈಗ ಮಾತಾಡ್ಬೇಕು ಅಂದ್ರೆ ಅವ್ರು ಸ್ವಲ್ಪ ಯಾರಂತ ಗೊತ್ತಾಗ್ಬೇಕು ತಾನೆ. ಹೌದು. ಮತ್ತೆ ಪರವಾಗಿಲ್ಲ ಹೇಳಿ, ಏನು ಒಂದು. ಹಂಗಲ್ಲ ಕಣೆ, ನಾನು ನೀನ್ ಹಾಗೆ ಕಂಡಿಡಿಲಿ ಅಂತ ಅನ್ಕೊಂಡಿದೀನಿ. ನಿಜ ಕನ್ಫ್ಯೂಸ್, ಸತ್ಯನೂ ಆಗ್ತಿಲ್ಲ ನನಗೆ ಕಂಡಿಡಿಯಕ್ಕೆ. ಹೌದಾ. ಪರವಾಗಿಲ್ಲ ಹೇಳು, ಹೋಗ್ಲಿ. ಹೇಳಲ್ಲ ನಾನು. ನೇಮ್ ಆದ್ರೂ ಹೇಳಮ್ಮ, ಪರವಾಗಿಲ್ಲ. ನೀನೇ ಅಟ್ಲೀಸ್ಟ್ ಒಂದ್ ನೇಮ್ ಆದ್ರೂ ಹೇಳ್ಬೇಕು ತಾನೆ. ಮೈಂಡಿಗೆ ಯಾವ್ದು ಬರ್ತಾ ಇಲ್ಲ, ದೇವ್ರ ಸತ್ಯ. ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲಾನು ಮರ್ತಿದ್ಯಾ ಅನ್ನೋ ಅಂದ್ರೆ ಅಪ್ಪ, ಏನು ಉತ್ತರ ಕೊಡಕ್ಕಾಗ್ತಲ್ಲ. ನಿಜ. ಹೌದಾ. ಪರವಾಗಿಲ್ಲ ಹೇಳಮ್ಮ, ಯಾವ ಊರಂತ ನಾವ್ ಹೇಳುವಲ್ಲಿ ಗೊತ್ತಾಗುತ್ತೆ. ನೀನೇನ್ ಬದಿಕೆರೆ ಕೊಟ್ಟಿರೋದೇ ತಾನೆ? ಹೌದು. ಮತ್ತೆ ನಾವ್ ಇಷ್ಟೆಲ್ಲ ತಿಳ್ಕೊಂಡು ಫೋನ್ ಮಾಡಿದೀನಿ ಅಂತ ಹೇಳಪ್ಪ, ಪರವಾಗಿಲ್ಲ. ನೀನ್ ಕಂಡಿಡಿಲೇಬೇಕು, ನಾನು ಇಲ್ಲಾಂದ್ರೆ ಹೇಳೋದೇ ಇಲ್ಲ. ಆಗ್ತಾನೆ ಇಲ್ಲ ಬಿಡು. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ಊರಲ್ಲಿ? ಊರಲ್ಲಿ ಮನೆ ಹತ್ರನೇ ಇದೀನಿ ಕಣಮ್ಮ. ಹೌದಾ. ಮತ್ತೆ ಮಕ್ಳೆಲ್ಲ ಏನ್ ಮಾಡ್ತಿದಾರೆ? ಮಕ್ಳು ಕ್ಲಾಸ್ ಹೋಗ್ತಾರೆ ಇಬ್ರು. ಹೌದಾ. ಇಲ್ಲಿ ಕ್ಲಾಸ್ ಹಾಕಿದ್ದೀನಿ, ಕ್ಲಾಸ್ ಹೋಗ್ತಾರೆ. ಮತ್ತೆ ಏನ್ ತರಕಾರಿ ಬೆಳ್ದಿದ್ಯಾ? ಹಣ್ಣುಗಳು ಏನ್ ಬೆಳ್ದಿದ್ಯಾ? ನಾವ್ ಅವೆಲ್ಲ ಬೆಳೆಯಲ್ಲ, ಹೌಸ್ ವೈಫ್ ಅಷ್ಟೇ. ಅಡಿಗೆ ಮಾಡ್ಕೊಂಡು ಮನೆ ಕಳೋದು. ಹೌದಾ. ನಾನ್ ನೋಡು ತೊಂಡೆಕಾಯಿ ಬೆಳ್ದಿದ್ದೀನಿ, ತಗ್ರಿಕಾಯಿ ಬೆಳ್ದಿದ್ದೀನಿ. ನನ್ ವಾಯ್ಸ್ ಇತ್ತೀಚೆಗೆ ಎಲ್ಲೋ ಕೇಳಿದ್ದೀನಿ. ಎಲ್ಲಿ ಕೇಳಿದ್ಯಾ?
ಹಲೋ, ಓ ತೀರಾ ಕನ್ಫ್ಯೂಸ್ ಆಯ್ತೈತೆ ಕಣಪ್ಪ. ಏಕೆ ಕಟ್ ಮಾಡಿದ್ರು ಫ್ರೆಂಡ್ಸ್? ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಹಲೋ. ಹಾ, ಗೊತ್ತಾಗ್ತಿಲ್ಲ ಯಾರಂತ ಹೇಳಿ ಪ್ಲೀಸ್. ನೀನ್ ಯಾಕೆ ಫೋನ್ ಕಟ್ ಮಾಡ್ದೆ? ಇಲ್ಲಿ ಏನೋ ಕೆಲ್ಸ ಇತ್ತು. ಅಲ್ಲ ಕಣೆ, ನಿನಗೆ ಎಷ್ಟು ಜಂಬ ಗೊತ್ತಾ ನಿನಗೆ? ನಿಜ ಇಲ್ಲ, ಪ್ಲೀಸ್ ಹೇಳಪ್ಪ ಯಾರು ಅಂತಲ್ಲ ಅದು. ಇಲ್ಲ ಕಣೆ, ಅಟ್ಲೀಸ್ಟ್ ನೀನು ಫ್ರೆಂಡ್ಸ್ ಅಲ್ಲಿ ಅಷ್ಟೊಂದ್ ಜನ ಫ್ರೆಂಡ್ಸ್ ಅಲ್ಲಿ ಅಟ್ಲೀಸ್ಟ್ ಒಬ್ರ ಹೆಸರಾದ್ರೂ ಹೇಳ್ದೆ ನೀನು. ಮದ್ವೆ ಆದ್ಮೇಲೆ ನೋಡು ಎಷ್ಟು ಜಂಬ ಕಲ್ತಿದ್ಯಾ ಅಂತ ನೀನು. ಕಾಲೇಜ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅನ್ನೋದು ಹೇಳ್ಬೇಕು ತಾನೆ. ಹೌದಾ, ಕಾಲೇಜ್ ಫ್ರೆಂಡ್ ಕಣೆ ನಾನು. ಕಾಲೇಜ್ ಫ್ರೆಂಡ್? ಕಾಲೇಜ್ ಫ್ರೆಂಡ್. ನುಗ್ಗೇಳಿಲಿ. ಅಲ್ಲ ಕಣೆ, ನಿನ್ ಎಷ್ಟು ಕೊಬ್ಬೆ ಆಯ್ತೆ ನೋಡು ಮದ್ವೆ ಆದ್ಮೇಲೆ. ಒಬ್ರು ನೆನ್ಪಿಲ್ಲ ಅಂತೀಯಲ್ಲ ನೀನು. ಸುಮಾರು ವರ್ಷ ಆಯ್ತಲ್ರಿ, ಅದೇ ಕನ್ಫ್ಯೂಸ್. ಈಗ ಟೆಚ್ಚಲ್ ಆಗ್ಲಿಂದ ಟೆಚ್ಚಲ್ಲಿದ್ರೆ ತಿಳ್ಕೋಬಹುದು. ಏನೋ ಬಿಡು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ಸ್ ಅಂದಿದ್ರೆ ಮರ್ತ್ಕೊಂಡವಳೆ. ನನ್ನ ಕಾಲೇಜ್ ಫ್ರೆಂಡ್ಸ್ ಮರೆಯಕ್ಕೆ ಆಗಲ್ಲ. ಹೌದಾ, ಕಾಲೇಜ್ ಫ್ರೆಂಡ್ಸ್ ಆದ್ರೆ ಮರಿತೀಯಾ? ಅಯ್ಯೋ, 2 ವರ್ಷ ಓದಿರ್ತೀವಿ, ಈಗ ಆಗ್ಲಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಯಾರು ಅಂತ ತಿಳ್ಕೊಬಹುದು. ಈಗ ಹಂಗೆ ಹಿಂಗೆ ಇರಲ್ಲ, ಅದಕ್ಕೆ ಮರ್ತ್ಕೊಂಡ್ಬಿಟ್ಟಿದೆ ಕಣೆ. ಹೌದಾ, ಅಂತೂ ನೀನಂತೂ ಕಂಡಿಡಿಯಲ್ಲ. ಆಗದೇ ಇಲ್ಲ ಕಣಮ್ಮ, ನಿಜ. ಹೌದಾ, ಫ್ಲಾಶ್ ಆಯ್ತಲ್ಲ. ಇಷ್ಟವರೆಗೂ ನೆನಪಿಸ್ಕೊಂಡು ಮತ್ತೆ ಫೋನ್ ಮಾಡ್ದೆ. ನಿಜ ಆಗ್ಲಿಲ್ಲ, ಪ್ಲೀಸ್ ದಯವಿಟ್ಟು ಎಷ್ಟೊಂದರ ಆಟಾಡ್ಸಕೋಬಿಡಿ. ಹೌದಾ, ನಾನ್ ನಿಮ್ ಮನೆಗ್ ಬರೋಣ ಅಂತಾನೆ ಕೇಳಿದ್ನಪ್ಪ ಫೋನ್ ಮಾಡಿ. ನಿನ್ ಫ್ರೆಂಡ್ಸ್ ಅಲ್ವಾ, ಒಂದ್ಸರಿ ಮನೆ ನೋಡ್ಕೊಂಡಂಗಾಗುತ್ತೆ. ಆಯ್ತು ಬರೀವಂತ ಹೇಳಮ್ಮ. ಬೇಡ ಅನ್ನಲ್ಲ. ನನ್ ಕಾಲೇಜ್ ಫ್ರೆಂಡ್ಸ್ ಅಲ್ಲ ಕಣೆ, ಸ್ಕೂಲ್ ಫ್ರೆಂಡ್ಸ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಫ್ರೆಂಡ್ಸೇ ನಿನಗೆ. ನಾನು ಸುಮ್ನೆ ಕೇಳ್ದೆ ಕಾಲೇಜ್ ಫ್ರೆಂಡ್ಸ್ ಅಂತ. ವಾಯ್ಸ್ ಆರ ಕಂಡಿಡಿತಿ, ಹಾಗಾದ್ರೂ ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ಯಾವ್ದಾರ ಒಂದ್ ಹೆಸರು ಹೇಳ್ಬೋದನ ಅಂತ ಕೇಳ್ದೆ. ಬಟ್ ನೀನ್ ಅದನ್ನು ಹೇಳ್ತಾ ಇಲ್ಲ, ನಾನು ಏನ್ ಹೇಳಿ? ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ. ಹೌದಾ, ಈಗ ಇಷ್ಟೊಂಥರ ತಲೆ ಒಳಗ್ಬಿಟ್ಮೇಲೆ ಜಾಸ್ತಿ ಆಗ್ಬಿಡ್ತೀವಿ. ಹೌದಾ, ಏನೋ ಮಾಡಿದ್ನಪ್ಪ ಫೋನ್, ನೀನೇನು ರೆಸ್ಪಾನ್ಸೇ ಮಾಡ್ತಿಲ್ಲಪ್ಪ. ಅಟ್ಲೀಸ್ಟ್ ಒಬ್ರು ಫ್ರೆಂಡ್ಸ್ ನೆನ್ಪಿಲ್ವಾ ಹಾಗಾದ್ರೆ ನಿನಗೆ? ನಮ್ ಕಡೆ ಬಿಟ್ರೆ ಯಾರು ನೆನ್ಪೇ ಇಲ್ಲ. ಓ, ರಿಲೇಷನ್ ಅವ್ರು ಮಾತ್ರ ಬೇಕು ನಿನ್ಗೆ, ಫ್ರೆಂಡ್ಶಿಪ್ ಬೇಡ? ಕಡೆ ಬಿಟ್ರೆ ಅಟ್ಲೀಸ್ಟ್ ಯಾರು ನೆನ್ಪಿಲ್ಲ ನಮ್ಮ. ಹೌದಾ, ಒಬ್ರು ಟಚ್ ಅಲ್ಲಿ ಇಲ್ವಾ ಹಾಗಾದ್ರೆ ಫ್ರೆಂಡ್ಸ್ ನಿಮ್ಗೆ? ಒಬ್ರು ಟಚ್ ಅಲ್ಲಿ ಇಲ್ಲ. ಹೌದಾ, ಮತ್ ಫೋನ್ ಇಟ್ಕೊಂಡಿದ್ಯಾ ಮತ್ತೆ? ಈಗ ಟಚ್ಗೆ ಫೋನ್ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ. ಈಗ ಫೋನ್ ಮಾಡ್ದಲ್ಲ ಇದ್ರೆ ಹೆಂಗ್ ಗೊತ್ತಾಯ್ತದೆ ಹೇಳಪ್ಪ? ಹೌದಾ, ಯಾವ ತರ ಹೇಳಿ ನಿನಗೆ? ಯಾವ ತರ ಎಲ್ಲ ಹೆಸ್ರು ಹೇಳ್ಬಿಟ್ರೆ ಚೆನ್ನಾಗ್ಬಿಡುತ್ತೆ. ಹೆಸ್ರಾ? ಸವಿತಾ ಕಣೆ ನಾನು. ಸವಿತಾ? ನಿಜ ಹೇಳ್ತಾ ಇದೀರೇನಪ್ಪ? ಏನೋ ಒಂದು ಏಕೆ ಸವಿತಾ? ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇದ್ರೆ ಸವಿತಾ ನೇಮ್ ಇಲ್ವಲ್ಲ ಜೊತೆ ಫ್ರೆಂಡ್ ಅಲ್ಲಿ. ಹೌದಾ, ಯಾಕಿಲ್ಲ? ಇಲ್ಲ ಇಲ್ಲ ಇದಾರೆ. ನಿನಗೆ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಏನಕ್ಕೆ ನಿನ್ಗೆ ನೆನಪೇ ಇಲ್ಲ ಸವಿತಾ ಅನ್ನೋರೇ ನಿನಗೆ ಅಂದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೆಸರು ಹೆಂಗ್ ಗೊತ್ತಾಗ್ಬಿಡುತ್ತೆ ನಿನ್ಗೆ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಊರಲ್ಲೆಲ್ಲ ಓದಿದ್ದು. ಬಸವನಪುರದಲ್ಲಿ ಓದಿದ್ ನಾನು. ನಾನು ಅಲ್ಲಿದ್ನೇ ಹೇಳ್ತಾ ಇರೋದು, ಇನ್ನೆಲ್ಲಿದ್ ಹೇಳ್ತಾ ಇದ್ದೀನಿ? ತೀರಾ ಕನ್ಫ್ಯೂಸ್ ಆಯ್ತದ. ಹೌದಾ, ಮತ್ತೆ ಏನ್ ಊಟ ಮಾಡ್ದೇವಲ್ಲಿ? ಊಟ ಏನು ನಾನ್ ವೆಜ್ ಊಟನಾ? ಅದಕ್ಕೆ ಕೊಬ್ಬು ಜಾಸ್ತಿ ಐತೆ, ಅದಕ್ಕೆ ಹಂಗ ಆಡ್ತಿದ್ವಿ ಅಲ್ವಾ? ಇಷ್ಟೊಂಥರ ಆಟ ಆಡ್ಸೋದಿಲ್ಲ ಇದ್ರಲ್ಲೇ. ಯಾರು ಇಲ್ಲ ಇಷ್ಟೊತ್ತಿಗೆ ಯಾರಾಗ್ಲಿ ಹೆಸರು ಹೇಳ್ಬಿಡೋರು ದೇವರನ್ನ. ಹೆಸರಲ್ಲ. ನಿನ್ ಫ್ರೆಂಡ್ ಒಬ್ಳಿದಾಳೆ ಗೊತ್ತಾ ನಿಮ್ಮೂರಲ್ಲಿ, ಬದಿಕೆರಲ್ಲಿ? ಯಾರು? ಕ್ಲೋಸ್ ಫ್ರೆಂಡ್. ಭವ್ಯ? ಭವ್ಯ? ಭವ್ಯ ಅಲ್ಲ. ಭವ್ಯ ಅನ್ನೋದು ನನಗೆ ಗೊತ್ತೇ ಇಲ್ಲ. ಭವ್ಯ ಅನ್ನೋದು ಗೊತ್ತಿಲ್ಲ ನನಗೆ. ಹೇಳೋದ್ ಅರ್ಥ ಆಗಲ್ವಾ? ಭವ್ಯ ಅನ್ನೋರು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ ನಾನು ನಿನಗೆ? ಪ್ಲೀಸ್ ದೇವ್ರನ್ನೇ ಇಷ್ಟೊಂದ್ರ ಆಟ ಆಡ್ಸಕ್ ಹೋಗ್ಬಿಡಿ. ಯಾಕೆ ಅಂತ
ಗೊತ್ತಾಗ್ತದೆ ತಲೆನೋವು ಜಾಸ್ತಿ ಆಗ್ತದೆ ಅರ್ಧ ಇತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಆ, ತಲೆನೋವು ಹುಳ ಬಿಡ್ತು. ತಲೆನೋವಿಗೆ ಒಂದ್ ಮಾತ್ರೆ ತಗೊಳ್ಳೋದಲ್ವಾ? ನಿನಗ್ ತಲೆನೋವು ಬಂದ್ರೇನು ನನಗ್ ತಲೆನೋವು ಬಂದ್ರೇನು ಎರಡು ಒಂದೇಯ. ಆದ್ರೆ ನೀನ್ ಮಾತ್ರ ಈ ತರ ಎಲ್ಲ ಮಾಡ್ಬಾರ್ದು ನೀನು. ನನಗೆ ಅರ್ಥ ಆಯ್ತು. ನನಗೆ ಏನು ಗೊತ್ತಾ, ಇವಾಗ ಫೋನ್ ಮಾಡಿ ನನಗೆ ಅರ್ಥ ಆಗ್ತಾ ಇದೆ ನಿನಗ್ ಫೋನ್ ಮಾಡಿ. ಆಯ್ತು ಹಂಗೆಲ್ಲ ತಿಳ್ಕೊಬಿಡಿ ನಿಜ ಪ್ರಾಮಿಸ್ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಸರಿ, ಇನ್ನೇನ್ ಮತ್ತೆ ಸಮಾಚಾರ? ಆ? ಹೇಳ್ಬೇಕು ನೀನೆ. ಹೇಳ್ಲಾ? ಹ್ಮ್ ಗೀತಾ ಗೊತ್ತಾವಲ್ಲಿ ನಿಮ್ಮೂರಲ್ಲಿ ಬದಿಕೆರೆಯಲ್ಲಿ? ಗೊತ್ತಾ? ಗೀತ ಗೊತ್ತು. ಹಾ, ಅವಳೇ ನಂಬರ್ ಕೊಟ್ಟಿದ್ದು ನನಗೆ. ಹಾಸನಲ್ಲಿ ಇದ್ದಾಳ್ ತಾನೆ ಅವಳು? ಹಾ ಹೌದು ನಿಜ ತಾನೆ? ನಿಜ. ಹಾ, ಅವಳೇ ನಂಬರ್ ಕೊಟ್ಟಿದ್ದು. ಹಾ ನೆನ್ನೆಯಿಂದ ಓದ್ಲು ಹಾ, ಊರಿಗೆ ನಾನು ಬಂದಿದ್ನಲ್ಲ ಅವ್ಳ ಜೊತೆ. ರಕ್ಷಿತಾ. ರಕ್ಷಿತಾ ಬಂದಿದ್ಲಾ? ಆ? ಗೀತಾ ನಂಬರ್ ಕೊಟ್ಟಿದ್ ನಿಜ. ರಕ್ಷಿತಾ ಯಾರೋ ಅನ್ನೋದು ಗೊತ್ತಿಲ್ಲ. ಹಲೋ ಹಲೋ, ಗೀತಾ ನಂಬರ್ ಕೊಟ್ಟಿದ್ ನಿಜ. ಹಾ ರಕ್ಷಿತಾ ಬಂದಿರೋದು ಗೊತ್ತಿಲ್ಲ. ಹೌದಾ? ಹ್ಮ್, ಮತ್ತ ಅವ್ರ ಜೊತೆ ಬಂದಿದ್ರಿ ಅಂತೀರ? ಸುಮ್ನೆ ಹೇಳಿನಪ್ಪ. ಹೇಳಿದ್ರೆ ಹ್ಮ್, ಅರ್ಥ ಆಯ್ತದೆ, ಅರ್ಥ ಆಗೋದಕ್ಕೆ ತಲೆ ಉಳ್ಕೊಂಡ್ ಬಿಡಂಗ ಆಯ್ತದೆ. ಮತ್ತೆ ಒಲಿ ತಲೆ ಒಳಗಡೆ ಹುಳ ಬಿಡ್ಕಬಿಡಿ ಆಯ್ತಾ? ಗೀತಾ ನಿನಗೆ ಬಕ್ರ ಮಾಡು ಅಂತ ನಂಬರ್ ಕೊಟ್ಲು. ಹೌದಾ? ಹ್ಮ್. ಸರಿ, ಓಕೆ, ಬಾಯ್. ಯಾರಂತೆಲ್ಲ ಹೇಳಿ ಒಲಿ. ರೇಷ್ಮಾ ಅಂತ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ ಇದೆ, ಗೊತ್ತಾಯ್ತಾ? ಆ? ಗೊತ್ತಾಯ್ತಾ? ಇಲ್ಲ. ಗೀತನ್ ಕೇಳಿ ಹೇಳ್ತಾರೆ ಅವಳೆ. ಹೌದಾ? ಸರಿ, ಓಕೆ, ಬಾಯ್. ಆಯ್ತು ಬಾಯ್. ಹಾ. ಯಪ್ಪ, 10 ನಿಮಿಷದ ವಿಡಿಯೋ ಆಯ್ತು. ಬನ್ನಿ, ಫೋನ್ ಮಾಡ್ತಿದ್ದಾನೆ.